ಸಮಸ್ತ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಒಂದು ಸಂಚಿಕೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ತಂತ್ರವೊಂದನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇರ್ತೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಈ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಬಹಳಷ್ಟು ಜನರಿಗೆ ಸಹಾಯ ಅನ್ನೋದಾಗ್ತದೆ. ಅದೇ ರೀತಿಯಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು, ನಾವು ಕಳಿಸ್ಕೊಡುವಂತಹ ಅಘೋರ ತಂತ್ರಗಳನ್ನು ಮೊದಲು ನೀವೇ ನೋಡ್ಬೋದು. ಆ ರೀತಿಯಾದಂತಹ ತಂತ್ರಗಳ ಸಹಾಯದಿಂದ ಖಂಡಿತವಾಗ್ಲೂ ಕೂಡ ವಶೀಕರಣ ಅನ್ನೋದು ಸಾಧ್ಯ ಆಗ್ತದೆ. ಹಾಗಾದ್ರೆ ಈ ಒಂದು ಇಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಒಂದು ವಶೀಕರಣ ಮಾಡ್ತಾ ಇದ್ದೇವೆ, ಈ ತಂತ್ರವನ್ನು ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ತಂತ್ರ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತುಗಳಂದರೆ ಈ ಒಂದು ಕೆಂಪು ಮೆಣಸುಗಳು, ಆಯಿತಾ. ಈ ಒಂದು ಕೆಂಪು ಮೆಣಸಿನ ಸಹಾಯದಿಂದ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದಾಗಿ ನೀವು ಕೆಂಪು ಮೆಣಸನ್ನು ತಗೋಬೇಕಾಗ್ತದೆ. ಎಷ್ಟು ಮಾತ್ರೆಯಲ್ಲಿ ತಗೋಬೇಕು ಅಂದರೆ ನೀವು 5 ಮೆಣಸುಗಳನ್ನು ಈ ರೀತಿಯಾಗಿ ತಗೊಳ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಮೆಣಸಿನ ಮೇಲೂ ಕೂಡ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರ ಹೆಸರನ್ನು ಇದರ ಮೇಲೆ ಬರಿಬೇಕಾಗ್ತದೆ ವೀಕ್ಷಕರೇ. ಬರೆದ ನಂತರದಲ್ಲಿ ಅದನ್ನು ನೋಡಿ, ಈ ರೀತಿಯಾಗಿ ಮೆಣಸಿದ್ರೆ ಈ ಭಾಗದಲ್ಲಿ ಅವರ ಹೆಸರನ್ನು ನೀವು ಬರಿಬೇಕಾಗುತ್ತೆ. ಪೆನ್ನಿನ ಸಹಾಯದಿಂದ ಆಗಿರ್ಬೋದು ಅಥವಾ ನೀವು ಮಾರ್ಕರ್ನ ಸಹಾಯದಿಂದ ಆಗಿರ್ಬೋದು. ಇದರ ಮೇಲೆ ಒಂದು ಭಾಗದಲ್ಲಿ ನೋಡಿ, ಇದನ್ನು ಎಡಭಾಗದಲ್ಲಿ ಬಾಲವನ್ನು ಬಲಭಾಗದಲ್ಲಿ ಇಟ್ಟುಕೊಂಡು ಈ ಭಾಗದಲ್ಲಿ ಬರೀರಿ, ಆಯಿತಾ. ಬರೆದುಕೊಂಡ ನಂತರದಲ್ಲಿ ಇದನ್ನು 5 ಮೆಣಸನ್ನು ತೆಗೆದುಕೊಳ್ಳಿ, ಆಯಿತಾ. ಸೇಫ್ಟಿ ಪಿನ್ನನ್ನು ತೆಗೆದುಕೊಳ್ಳಿ ವೀಕ್ಷಕರೇ, ಆಯಿತಾ. ಈ ಸೇಫ್ಟಿ ಪಿನ್ ಒಳಗಡೆ ಅದನ್ನು ಒಂದೊಂದಾಗಿ ಸೇರಿಸ್ಕೊಂಡು ಬನ್ನಿ, ಆಯಿತಾ. ನಾನು ಹೇಳಿದ ರೀತಿಯಲ್ಲಿ ಹೆಸರನ್ನು ಬರೆಯೋದು ಬಹಳಷ್ಟು ಮುಖ್ಯವಾಗಿರ್ತದೆ. ಹೆಸರನ್ನು ಬರೆಯದಿದ್ದರೆ ಖಂಡಿತವಾಗ್ಲೂ ಈ ತಂತ್ರ ನಿಮಗೆ ಫಲಕಾರಿ ಆಗೋದಿಲ್ಲ, ಆಯಿತಾ. 3, 4 ಹಾಗೂ 5 ನೋಡಿ, ಈ ರೀತಿಯಾಗಿ 5 ಮೆಣಸುಗಳನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ, ಆಯಿತಾ. ಈ ರೀತಿಯಾಗಿ ಸೇರಿಸ್ಕೊಂಡ ನಂತರದಲ್ಲಿ ಅದನ್ನು ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಆಯಿತಾ. ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಈ ಒಂದು ತಂತ್ರವನ್ನು ಬಹಳಷ್ಟು ಹಿಂದಿನ ಕಾಲದಿಂದ ಕೂಡ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಅಘೋರಿಗಳು ಮಾತ್ರ ಈ ತಂತ್ರವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಹಿಂದಿನ ಕಾಲದಲ್ಲಿ ಸೇಫ್ಟಿ ಪಿನ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಒಂದು ಕಬ್ಬಿಣದಿಂದ ಇದನ್ನು ಬಂದಿ ಮಾಡ್ತಾ ಇದ್ರಂತೆ, ಆಯಿತಾ. ಈಗಿನ ಕಾಲದಲ್ಲಿ ಸೇಫ್ಟಿ ಪಿನ್ ಇರೋದ್ರಿಂದ ನಾನು ನಿಮಗೆ ಸುಲಭವಾಗಲಿ ಅನ್ನೋ ಕಾರಣಕ್ಕೋಸ್ಕರ ತಿಳಿಸ್ಕೊಡಿದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ ಆಗ್ತದೆ ಅಲ್ವಾ. ಈ ರೀತಿಯಾಗಿ ಲಾಕ್ ಆದ ನಂತರದಲ್ಲಿ ಇದನ್ನು ನೀವು ಒಂದು ಎಕ್ಕದ ಎಲೆಯನ್ನು ತಗೊಳ್ಬೇಕು. ಎಕ್ಕದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಕೂಡ ನೀವು ಇಷ್ಟಪಟ್ಟವರ ಹೆಸರನ್ನು ಬರೀಬೇಕು. ಬರೆದ ನಂತರದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಮಣ್ಣಲ್ಲಿ ಹೂತು ಹಾಕಿ ಬರಬೇಕು. ಎಲ್ಲಿ ಹೂತು ಹಾಕಬೇಕು ಅಂದರೆ ಇದನ್ನು ಮಂಗಳವಾರದ ದಿನ ಅಥವಾ ಬುಧವಾರದ ದಿನ ಸ್ಮಶಾನದಲ್ಲಿ, ರುದ್ರಭೂಮಿಯಲ್ಲಿ ಇಷ್ಟನ್ನು ಕೂಡ ತೆಗೆದುಕೊಂಡು ಹೋಗಿ ಹೂತು ಹಾಕಿ ಬರಬೇಕಾಗ್ತದೆ. ಬಂದು ನೀವು ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ಹಾಗೂ ಇದನ್ನು ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಅಂದರೆ ಮಧ್ಯಾಹ್ನ 12 ಗಂಟೆಯ ಸಂದರ್ಭದಲ್ಲಿ ಈ ತಂತ್ರವನ್ನು ಮಾಡಿ ವೀಕ್ಷಕರೇ. ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟವರು ನಿಮ್ಮ ಜೀವನದಲ್ಲಿ ಬರ್ತಾರೆ, ನಿಮಗೆ ಸಿಗ್ತಾರೆ, ನೀವು ಹೇಳಿದ ರೀತಿ ಕೇಳ್ತಾರೆ, ನೀವು ಕರೆದಲಿಗೆ ಬರ್ತಾರೆ. ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ. ಈ ತಂತ್ರವನ್ನು ಇಂದು ಸ್ಪಷ್ಟವಾಗಿ ನಿಮಗೆ ಹೇಳಿಕೊಟ್ಟಿದ್ದೇನೆ. ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ವೀಕ್ಷಕರೇ. ಶೀಘ್ರದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗಗಳನ್ನು ತಿಳಿಸ್ಕೊಡ್ತೇವೆ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮಗೆ ಒಂದು ಕರೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.